ಇನ್ನು ಹೆತ್ತ ತಾಯಿ ಚೆನ್ನಮ್ಮ ಅವರ ಅಗಲಿಕೆಯನ್ನು ತಡೆದುಕೊಳ್ಳಕ್ಕಾಗ್ದೇ ಅವರ ಪುತ್ರರಾದ ಕುಮಾರಸ್ವಾಮಿ ಮತ್ತು ರೇವಣ್ಣ ಅವರು ಗಳಗಳನ್ನೇ ಕಣ್ಣೀರಿಟ್ಟಿದ್ದಾರೆ. ದುಃಖ ಉಮ್ಮಳಿಸಿ ಬಂದು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ರೇವಣ್ಣ ಅವರಂತೂ ಅಮ್ಮನಿಲ್ಲದೆ ತಬ್ಬಲಿ ಆಗಿಬಿಟ್ಟಿದ್ದೀವಿ, ನಮ್ಮನ್ನು ದೇವರೇ ಕಾಪಾಡಬೇಕು, ನನಗೋಸ್ಕರ ನಮ್ಮಮ್ಮ ಆ್ಯಸಿಡ್ ದಾಳಿಗೆ ಒಳಗಾಗಿದ್ರು ಅಂತಕ್ಕಂಥದ್ದನ್ನು ಹಳೆಯ ಕಥೆಗಳನ್ನೆಲ್ಲ ನೆನೆಸ್ಕೊಂಡು ಹತ್ತಿದ್ದಾರೆ. ಹಾಗೆಯೇ ಅವರ ಪತ್ನಿ ಭವಾನಿ ರೇವಣ್ಣ ಅವರು ಕೂಡ ನಮ್ಮ ತಾಯಿ ಆಕೆ ಅಕ್ಕರೆಯ ದೇವತೆ, ಅತ್ತೆ ಅಲ್ಲ ಅಕ್ಕರೆಯ ದೇವತೆಯಾಗಿದ್ದರು, ಮಾತೃ ಸ್ವರೂಪಿಣಿ ಅಂತಂದ್ಬಿಟ್ಟು ತಮ್ಮ ಅತ್ತೆಯವರನ್ನ ನೆನೆಸ್ಕೊಂಡಿದ್ದಾರೆ. ಮಕ್ಕಳ ಶೋಕ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಕಳಚಿತು ದೇವೇಗೌಡರ ಕುಟುಂಬದ ಆಧಾರ ಸ್ತಂಭ, ಮರೆಯಾದ ಮಮತಾಮಾಯಿ ವಾತ್ಸಲ್ಯ ಮೂರ್ತಿ. ತಾಯಿ ಅಗಲಿಕೆ ಬಿಕ್ಕಿ ಬಿಕ್ಕಿ ಅತ್ತ ಕುಮಾರಸ್ವಾಮಿ ರೇವಣ್ಣ. ಮರೆಯಾದ ಮಮತಾಮಾಯಿ, ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ದೊಡ್ಡ ಕುಟುಂಬದ ಜವಾಬ್ದಾರಿ ನಿಭಾಯಿಸಿದ್ದ ಗಟ್ಟಿಗಿತ್ತಿ, ಮಾಜಿ ಪ್ರಧಾನಿ ದೇವೇಗೌಡರ ಅರ್ಧಾಂಗಿ, ಅದೃಷ್ಟ ದೇವತೆ, ನಮ್ರತೆಯ ಒಡತಿ ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಇಹಲೋಕ ತ್ಯಜಿಸಿದ್ದಾರೆ, ಶಿವೈಕ್ಯರಾಗಿದ್ದಾರೆ. ಚೆನ್ನಮ್ಮ ಅಗಲಿಕೆ ದೊಡ್ಡಗೌಡರ ಕುಟುಂಬಕ್ಕೆ ಆಘಾತ ತುಂಬಲಾರದ ನಷ್ಟ. ಮನೆಯ ಆಧಾರ ಸ್ತಂಭ, ಹಿರಿಜೀವ ಅಮ್ಮ ಚೆನ್ನಮ್ಮರ ಅಗಲಿಕೆಗೆ ಇಡೀ ಕುಟುಂಬವೇ ಕಣ್ಣೀರಾಗಿದೆ. ಚೆನ್ನಮ್ಮ ಇಲ್ಲದ ನೋವು ತಾಳದೆ ಮಕ್ಕಳು ಕಣ್ಣೀರಿಟ್ಟಿದ್ದಾರೆ. ಹೌದು, ಚೆನ್ನಮ್ಮ ಅಂದ್ರೆ ಬರೀ ಅಮ್ಮನಾಗಿರ್ಲಿಲ್ಲ, ತುಂಬು ಮನೆಯ ಒಡತಿ, ಮಕ್ಕಳ ಪಾಲಿನ ತಿದ್ದಿ ತೀಡುವ ಶಿಕ್ಷಕಿ, ಜೀವನದ ಏಳು ಬೀಳಿನಲ್ಲಿ ಸದಾ ಜೊತೆಯಾಗಿ ಇರ್ತಾ ಇದ್ದ ತಾಯಿ. ಇಂತಹ ಅಮ್ಮನನ್ನ ಕಳೆದುಕೊಂಡ ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ. ಹೆತ್ತಮ್ಮನನ್ನ ಕಳೆದುಕೊಂಡ ನೋವಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಣ್ಣೀರಿಟ್ಟಿದ್ದಾರೆ. ನಮ್ಮಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ಲಕ್ಷಾಂತರ ಕುಟುಂಬಗಳಿಗೆ ದಾರಿದೀಪವಾಗಿದ್ರು. ದೇವರು ಅಮ್ಮನನ್ನ ತನ್ನ ಬಳಿಗೆ ಕರ್ಕೊಂಡಿದ್ದಾರೆ ಅಂತ ಭಾವುಕರಾದ್ರು. ತಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಜೊತೆಗಿದ್ದವರು. ಬಡವರು ಶ್ರೀಮಂತರು ಅನ್ನದೇ ಎಲ್ಲರನ್ನ ಸಮಾನವಾಗಿ ನೋಡಿದವರು. ಸಮಯ ಸಿಕ್ಕಾಗ್ಲೆಲ್ಲ ನಾನು ಆಶೀರ್ವಾದ ಪಡೆಯೋದಕ್ಕೆ ಬರ್ತಾ ಇದ್ದೆ, ಆದ್ರೆ ಕಳೆದೊಂದು ವರ್ಷದಿಂದ ಮಾತೇ ಆಡ್ತಿರ್ಲಿಲ್ಲ ಅಂತ ಕಣ್ಣೀರಿಟ್ರು. ಸಿಕ್ತಾಗಲೆಲ್ಲ ಅವ್ರ ಆಶೀರ್ವಾದ ಪಡೀಲಿಕ್ಕೆ ಬರ್ತಾ ಇದ್ದೆ. ದೇವರ ಸ್ಥಾನದಲ್ಲಿ ಇಟ್ಟೇನು ನಾವು ಗೌರವಿಸ್ತಾ ಇದ್ವು. ನಮಗೆ ಸಲಹೆ ಏನು ಕೊಡ್ತಾ ಇದ್ರು ಅದೇ ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಾವು ನಡೀಲಿಕ್ಕೆ ಸಾಧ್ಯ ಆಗಿರ್ತದೆ. ನಮ್ಮ ಕುಟುಂಬದಲ್ಲಿ ಇರತಕ್ಕಂಥ ಹಲವಾರು ಏಳು ಬೀಳುಗಳಲ್ಲೂ ಸಹ ಅವರು ಸಮಚಿತ್ತವಾಗಿ ತೆಗೆದುಕೊಂಡಿದ್ದಾರೆ. ಬಹುಶಃ ಅವರಷ್ಟು ದೈವ ಭಕ್ತರು ಇನ್ನೊಬ್ಬರನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟಗಳು ಬರಲಿ, ಸುಖವಾಗಿರಲಿ, ಯಾವ ರೀತಿ ಬದುಕಬೇಕು ಅಂತಕ್ಕಂಥದನ್ನ ನಮಗೆ ಅರ್ಥ ಮಾಡಿಕೊಟ್ಟಿರ್ತಕ್ಕಂಥವ್ರು. ಬಡವರಿರಲಿ, ಶ್ರೀಮಂತರಿರಲಿ, ಪ್ರತಿಯೊಬ್ಬರನ್ನು ಸಮನಾಗಿ ಕಾಣ್ತಾ ಇದ್ದಂಥ ಅವರ ಬದುಕನ್ನು ನಾವೇನು ಕಂಡ್ಕೊಂಡ್ಬಂದಿದ್ದೇವೆ ಹತ್ರದಿಂದ. ಆ ಹಳ್ಳಿಯ ಮಕ್ಕಳು ಶಿಕ್ಷಣಕ್ಕೆ ಬಂದಾಗ ಅವ್ರ ಜೀವನದಲ್ಲಿ ಅಳವಡಿಸಿ ಹಳ್ಳಿಯ ಮಕ್ಕಳಿಗೆ ಆ ಶಿಕ್ಷಣವನ್ನು ಪಡಿಬೇಕಾದ್ರೆ ಒಂದು ಅತಿಥಿ ಸತ್ಕಾರ ಮಾಡ್ತಾ ಇದ್ದಂಥ ದಿನಗಳು ಇವತ್ತು ನಮಗೆ ನೆನಪಿದೆ. ಕಳೆದ ಒಂದು ವರ್ಷದಿಂದ ಬೆಡ್ ರಿಡನ್ ಇದ್ರು, ಯಾರಾದರೂ ನೋಡಿದ್ರೆ ಅವ್ರು ನೋಡ್ಲಿಕ್ಕೆ ಬಂದರೆ ಊಟ ಮಾಡೋದಲ್ಲ ಅಂತ ಒಂದು ಪದ ಬಿಟ್ಟರೆ ಕಳೆದ ಒಂದು ವರ್ಷದಿಂದ ಅವ್ರು ಏನೂ ಮಾತಾಡಲಿಲ್ಲ. ಪ್ರತಿಯೊಬ್ಬರು ಬಂದಂಥವ್ರಿಗೆ ಊಟ ಮಾಡಪ್ಪ, ಊಟ ಮಾಡಿ ಅಂತಕ್ಕಂಥದ್ದು ಒಂದೇ ಈ ಒಂದು ವರ್ಷ ಹೇಳೋದಂಥದ್ದು ಅದೊಂದೇ ನಮ್ಗೆ ನೆನಪಿನಲ್ಲಿ ಉಳಿದಿರುತ್ತೆ. ನಮ್ಮ ಮನೆಯ ದೇವತೆಯನ್ನ ಕಳೆದುಕೊಂಡಿದ್ದೇನೆ, ನನಗಾಗಿ ಆಸಿಡ್ ಹಾಕಿಸಿಕೊಂಡವರು ನಮ್ಮಮ್ಮ, ತಾಯಿ ಇಲ್ಲದ ನೋವು ಬಿಕ್ಕಳಿಸಿ ಅತ್ತ ರೇವಣ್ಣ. ತಾಯಿ ಚೆನ್ನಮ್ಮ ಅಗಲಿಕೆಯ ನೋವು ತಾಳಲಾಗದೆ ಪುತ್ರ ಎಚ್.ಡಿ. ರೇವಣ್ಣ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ. ತಾಯಿಯ ಅಂತ್ಯಕ್ರಿಯೆ ಸ್ಥಳ ಪರಿಶೀಲಿಸಿದ ರೇವಣ್ಣ ಅವರು ದುಃಖ ತಾಳದೆ ಕಂಬನಿ ಮಿಡಿದ್ರು. ಅಮ್ಮನೊಂದಿಗೆ ಕಳೆದ ಭಾವುಕ ಕ್ಷಣಗಳನ್ನ ನೆನೆದು ರೇವಣ್ಣ ಕಣ್ಣೀರ್ ಹಾಕಿದ್ರು. ನಾನು ಮಹಾತಾಯಿಯನ್ನ ಕಳ್ಕೊಂಡಿದ್ದೇನೆ. ಮನೆಗೆ ಯಾರೇ ಬಂದ್ರು ಬರಿ ಕೈಯಲ್ಲಿ ಕಳಿಸ್ತಾ ಇರ್ಲಿಲ್ಲ. ಊಟ, ಸೀರೆ ಕೈಯಲ್ಲಿ ಇದ್ದಿದ್ದನ್ನ ನೀಡಿ ಕಳಿಸ್ತಾ ಇದ್ರು. ಮನೆಗೆ ಬಂದವರಿಗೆ ಊಟ ಹಾಕದೆ ಕಳಿಸ್ತಾ ಇರ್ಲಿಲ್ಲ. ಇವತ್ತು ನನ್ನ ದೇವತೆಯನ್ನ ಕಳ್ಕೊಂಡಿದ್ದೇನೆ ಅಂತ ಭಾವುಕರಾದ್ರು. ಅಲ್ಲದೆ ನನಗಾಗಿ ಆಸಿಡ್ ದಾಳಿಗೂ ಒಳಗಾಗಿದ್ರು. 25 ವರ್ಷ ನೋವನ್ನ ಅನುಭವಿಸಿದ್ರು. ನನ್ನ ದೇವತೆ ಇಲ್ಲದೆ ನಾನು ತಬ್ಬಲಿಯಾಗಿದ್ದೇನೆ. ಆ ದೇವರೇ ನಮ್ಮನ್ನ ಕಾಪಾಡಬೇಕು ಅಂತ ಕಣ್ಣೀರಿಟ್ರು. ದೇವತೆ ಕಳ್ಕೊಂಡ್ಬಿಟ್ಟೆ ಸರ್. ನಮ್ಮ ತಾಯಿ ದೇವತೆ ಇದ್ದಂಗೆ ನಮಗೆಲ್ಲ ಈ ಮಟ್ಟಿಗೆ ಬರ್ಬೇಕಾದ್ರೆ ನಮ್ಮ ತಾಯಿ ಆಶೀರ್ವಾದ. ಇವತ್ತು ದೇವತೆ ಇಲ್ದಲೇ ನಾವು ತಪ್ಪಲಿ ಆಗಿದ್ದೀನಿ ಸರ್. ದೇವರೇ ಕಾಪಾಡಬೇಕು. ನಮ್ಮ ತಾಯಿನ ಶೃಂಗೇರಿ ದೊಡ್ಡ ಗುರುಗಳು ಚೆನ್ನಮ್ಮನವರೇ ಬನ್ನಿ ಅಂತನರು. ಈಗ ಎಲ್ಲಿ ಯಾರೇ ಹೋದ್ರು ಒಂದು ದಿವಸ ಒಬ್ರಿಗೆ ಹೇಗಲಿಲ್ಲ. ಅವ್ರ ಕೈಲಾದಷ್ಟು ಊಟ ತಿಟ್ಟಿ ಹಾಕಿ ದುಡ್ಡು ಕೊಟ್ಟು ಅವ್ರ ಕೈಲಿ ಏನಿರುತ್ತೋ ಕೊಟ್ಟು ಕಳಿಸೋರು. ಇವತ್ತು ದೇವತೆ ಕಳ್ಕೊಂಡ್ಬಿಟ್ಟಿದ್ದೀರಿ, ನಾವೆಲ್ಲ ತಪ್ಪಲಿ ಆಗಿದ್ದೀರಿ. ನಮಗೆ ಅತ್ತೆ ಆಗಿರ್ಲಿಲ್ಲ, ತಾಯಿ ಆಗಿದ್ರು.
ಆಸಿಡ್ ದಾಳಿಯಲ್ಲಿ ಬದುಕಿದ್ದೇ ಪವಾಡ. ಚೆನ್ನಮ್ಮ ಜೊತೆಗಿನ ಬಾಂಧವ್ಯ ನೆನೆದ ಸೊಸೆ ಭವಾನಿ. ಚೆನ್ನಮ್ಮರನ್ನ ಕಳೆದುಕೊಂಡು ಸೊಸೆ ರೇವಣ್ಣ ಪತ್ನಿ ಭವಾನಿ ಭಾವುಕರಾಗಿದ್ದಾರೆ. ಹೊಳೆ ನರಸೀಪುರದಲ್ಲಿರುವ ಭವಾನಿ ರೇವಣ್ಣ ಅತ್ತೆ ಚೆನ್ನಮ್ಮರೊಂದಿಗೆ ಬಾಂಧವ್ಯವನ್ನ ನೆನೆದ್ರು. ಅವರು ನಮಗೆ ಅತ್ತೆ ಆಗಿರ್ಲಿಲ್ಲ, ತಾಯಿ ಆಗಿದ್ರು. ಅವರ ಅಗಲಿಕೆ ನೋವು ನಮಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ನಮ್ಮ ಅತ್ತೆ ನಮಗೆ ಸ್ಫೂರ್ತಿ ಆಗಿದ್ರು ಅಂತ ಹೇಳಿದ್ರು. ಮನೆಗೆ ಯಾರೇ ಬಂದ್ರು ಕೂಡ ಅಕ್ಕರೆಯಿಂದ ಅಡುಗೆ ಮಾಡಿ ಬಡಿಸ್ತಾ ಇದ್ರು. ಅವರಿಗೆ ಹೊಳೆ ನರಸೀಪುರದ ಜನರು ಅಂದ್ರೆ ಅಚ್ಚುಮೆಚ್ಚು. ಅತಿಥಿ ಸತ್ಕಾರದಲ್ಲಿ ನಮ್ಮ ಅತ್ತೆಯವರನ್ನ ಮೀರಿಸುವವರೇ ಇಲ್ಲ ಅಂತ ಬಾಂಧವ್ಯ ನೆನೆದ್ರು. ಇಡೀ ಕುಟುಂಬದಲ್ಲಿ ಅವರೇ ಆಧಾರ ಸ್ತಂಭ. ಯಾರಿಗೂ ಅತ್ತೆ ಅನ್ನೋ ರೀತಿಯಲ್ಲಿ ಇರ್ತಿರ್ಲಿಲ್ಲ, ಮಾತೃನ ರೂಪದಲ್ಲೇ ಇರ್ತಾ ಇದ್ರು. ಎಲ್ಲಾರನ್ನೂ ಸಮತೋಲನದಲ್ಲಿ ತೂಗಿಸ್ಕೊಂಡು ಸೊಸೆಯರ್ಗಳದಾಗಲಿ ಹೆಣ್ಮಕ್ಳದಾಗಲಿ ಪ್ರತಿಯೊಂದು. ಕಳೆದ ಸ್ವಲ್ಪ ದಿವಸದಿಂದ ಅವ್ರಿಗೆ ಉಸಿರಾಟದ್ದು ತೊಂದರೆ ಇತ್ತು. ಆ ಥರದ್ದು ಒಂದು ಇದು ಹಾಸನ ಜಿಲ್ಲೆಗೆ ತುಂಬ ಒಡನಾಟ. ಅವರ ತವರ ಮನೇನೂ ಹಾಸನ ಜಿಲ್ಲೆನೇ, ಯಜಮಾನ್ರ ಮನೇನೂ ಹಾಸನ ಜಿಲ್ಲೆನೇ. ಹಾಗಾಗಿ ಅವ್ರಿಗೆ ಇಲ್ಲಿ ಅವಿಭಾಜ್ಯ ಸಂಬಂಧ ಈ ಒಂದು ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆ. ಇನ್ನು 2001ರ ಕರಾಳ ಘಟನೆ ನೆನೆದ ಸೊಸೆ ಭವಾನಿ ರೇವಣ್ಣ ಅಂದಿನ ಆಸಿಡ್ ದಾಳಿಯಲ್ಲಿ ನಮ್ಮ ಅತ್ತೆಯವರು ಬದುಕಿ ಬಂದಿದ್ದೇ ಪವಾಡ. 60% ದಾಳಿಯಾಗಿದ್ರು, ಹಲವು ವರ್ಷಗಳ ಕಾಲ ನರಳಾಡಿದ್ರು. ಆಸಿಡ್ ದಾಳಿ ಮಾಡಿದವರನ್ನ ಕ್ಷಮಿಸಿದ ಕ್ಷಮೆಯ ಧರಿತ್ರಿ ನಮ್ಮ ಅತ್ತೆ ಅಂತ ಹಳೆಯ ಘಟನೆಯನ್ನ ಸ್ಮರಿಸಿದ್ರು. ರೇವಣ್ಣವ್ರ ಮೇಲೆ ಆ್ಯಸಿಡ್ ಹಾಕಬೇಕು ಅಂತ ಅಂದ್ಕೊಂಡಿದ್ದದ್ದು ಅದು. ನಮ್ಮನ್ನ ಫಸ್ಟ್ ಟಾರ್ಗೆಟ್ ಇರಲಿಲ್ಲ. ನಾವು ರೇವಣ್ಣರೊಬ್ಬರಿಗೆ ಮೇಲೆ ಹಾಕಬೇಕು ಅಂತ. ನಾನು ಅಮ್ಮಂದು ಇರಲಿಲ್ಲ ಫಸ್ಟ್. ಅವ್ರದ್ದು ಶಿವರಾತ್ರಿ ದಿವಸ ಫೆಬ್ರವರಿ 21 ವೆಡ್ನೆಸ್ಡೇ ಅಲ್ಲಿ ನಾವು ಕೂತ್ಕೊಂಡು ಪೂಜೆ ಮಾಡಿಸ್ಬೇಕಾದ್ರೆ ಈ ಘಟನೆ ನಡೆಯಿತು. ಹಾಗಾಗಿ ನಮ್ಮ ಅತ್ತೆಗೆ ಒಂದು 60-65% ಬರ್ನ್ ಆಗಿಬಿಡ್ತು. ಅವರು ಉಳಿದು ಬಂದದೇ ಭಾಳ ಕಷ್ಟ, ಮಿರಾಕಲ್, ಪುನರ್ಜನ್ಮ ನಮ್ಮ ಅತ್ತೆಯವ್ರದ್ದು. ಆದರೂ ಅದನ್ನೆಲ್ಲ ಜಯಿಸಿ ಅದನ್ನೆಲ್ಲ ಗೆದ್ದು ಬಂದು ನಾನು ಹೀಗೆ ಇರಬೇಕು ನಾನು ಅಂತ ಹೇಳಿ, ಅಂದರೆ ಆಗಿದ್ದಾಯಿತು ಕ್ಷಮಿಸ್ಬಿಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆ ತುಂಬ ಹೌದು ಆ ಸಮಯದಲ್ಲಿ ತುಂಬ ಹಾನಿಯಾಗಿತ್ತು ದೇಹದಲ್ಲಿ. ಆಮೇಲೆಲ್ಲ ಸ್ವಲ್ಪ ರಿಕವರಿ. ನಮಗೆ 25 ವರ್ಷ 6 ತಿಂಗಳಾಯಿತು ನಮ್ಮದು ಘಟನೆ ನಡೀತು. ದೇವೇಗೌಡರ ಕುಟುಂಬದ ಆಧಾರ ಸ್ತಂಭ, ದೇವೇಗೌಡರ ಪ್ರೀತಿಯ ಮಡದಿ, ಮಕ್ಕಳ ಪಾಲಿನ ಮಮತೆಯ ಮೂರ್ತಿ ಅಗಲಿಕೆಯಿಂದ ದೇವೇಗೌಡರ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.